ಕೀರ್ತಿ ಹೋಗಿ ನೆಲದ ಮೇಲೆ ಬಿದ್ದುಬಿಟ್ರೆ ಅದಕ್ಕೆ ಹೇಳೋದು ತಡರಾತ್ರಿ ಪಾರ್ಟಿಗಳು ಬೇಡ ಅಂತ. ಕೀರ್ತಿ, ಇಂಥ ತಿರುಗಾಟಗಳಿಂದ ಪ್ರತಿಯೊಬ್ಬರು ಕಣ್ಣು ನಿನ್ನನ್ನು ಯಾವ ರೀತಿಯಲ್ಲಿ ನೋಡುತ್ತೆ ಎಂಬುದನ್ನು ತಿಳಿದು ನಿನ್ನನ್ನು ಆಗಾಗ ಎಚ್ಚರಿಸ್ತಾ ಬಂದೆ. ಲೀಲಾಳಿಗೆ ಆ ರೀತಿ ಹೇಳಲಾರೆ, ಆದರೆ ನೀನು ನನ್ನ ಹೆಂಡತಿ ಅಲ್ವಾ, ನಿನ್ನ ಹತ್ರ ಕಟ್ಟುನಿಟ್ಟಾಗಿ ಇದ್ದು ಮತ್ತೆ ಹೇಳ್ತಾ ಇದ್ದೆ ಕೂಡ. ಆದರೆ ಅದು ನಿನಗೆ ನಿನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಿದ್ದೀನಿ ಅಂತ ಅನಿಸಿ ನನ್ನ ಮೇಲೆ ಕೋಪನ ಬೆಳೆಸ್ಕೊಂಡೆ. ಆದರೆ ಕೊನೆಗೆ ಆ ಸ್ವಾತಂತ್ರ್ಯ ನಿನ್ನನ್ನು ಎಲ್ಲಿವರೆಗೆ ತಗೊಂಡು ಹೋಗಿ ನಿಲ್ಲಿಸ್ತು ನೋಡಿದ್ಯಾ? ನೀನು ಯಾವಾಗಲೂ ಕೀಳಾಗಿ ಕಾಣ್ತಾ ಅಸಹಿಸ್ಕೊಳ್ತಿದ್ದ ಸುವೀಕ್ಷಾ ಇಂದು ತಾನೇ ಅಲ್ಲಿ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು ಅಂತ ಅರ್ಚ್ತಾನೆ ಅವಳ ಮೇಲೆ. ಕೀರ್ತಿ ಅಳ್ತಾ, ನಾನು ಕುಡ್ದಾಗ್ಲೆಲ್ಲ ಅದನ್ನು ಮೀರಿಲ್ಲ ಬಾಬಾ, ಪ್ರಾಮಿಸ್ ಅಂತ ಮುದ್ದಿನಿಂದಾನೇ ಹೇಳ್ತಾಳೆ. ನೀನು ಹದ್ದನ್ನು ದಾಟಿಲ್ಲ ಅಂತ ನಾನು ಅಂತಿಲ್ಲ ಕೀರ್ತಿ, ಆದರೆ ಇಂಥವು ಸಂಭವಿಸ್ತೆ ಅಂತಾನೆ ತಾನೇ ನಾನು ಮುಂಚಿನಿಂದಲೂ ಪಾರ್ಟಿಗೆಲ್ಲ ಹೋಗಬೇಡ ಅಂತ ನಿನಗೆ ಹೇಳಿದ್ದು. ತಪ್ಪಾಗೋಯ್ತು ಬಾಬಾ, ನೀನು ಹೇಳಿದ್ರವರುಗಳ ಮೌಲ್ಯ ನನಗೆ ತುಂಬಾ ತಡವಾಗಿ ತಿಳಿಯಿತು ಈಗ. ಆಕೆಯ ಅಳುವನ್ನು ನೋಡಿ ಅಸಹನೆಯಿಂದ ಕತ್ತಿನ ಹಿಂದೆ ಹಾಗೂ ನಡುವಿನ ಮೇಲೆ ಕೈಗಳನ್ನ ಇಟ್ಕೊಂಡು ಕೋಪವನ್ನು ನಿಯಂತ್ರಣ ಮಾಡ್ಕೊಳ್ತಾನೆ ರಿಷಿ. ಕೀರ್ತಿ ಕಣ್ಣೀರಿನಿಂದ ನೋಡ್ತಾ, ಬಾವಾ ನನ್ನನ್ನು ಅನುಮಾನಿಸ್ತಿದೆಯಾ ಅಂತ ಆಕೆ ಅಂದರೆ ಕೀರ್ತಿಯನ್ನು ನೋಡಿ ಹತ್ತಿರಕ್ಕೆ ಹೋಗಿ ಕೈಯನ್ನು ನೀಡ್ತಾನೆ. ರಿಷಿಯನ್ನು ನೋಡಿ ಆತನ ಕೈಯನ್ನು ಹಿಡಿದು ಮೇಲಕ್ಕೆ ಏಳ್ತಾಳೆ ಕೀರ್ತಿ. ಆಕೆಯನ್ನು ಸರಿಯಾಗಿ ನಿಲ್ಲಿಸಿ, ನೋಡು ಕೀರ್ತಿ, ನಾನು ನಿನಗೆ ಮುಂಚೆ ಹೇಳಿದ್ದೆ ನನ್ನ ಹೆಂಡತಿ ಹೇಗಿದ್ರೆ ನನಗಿಷ್ಟ ಇರೋದಿಲ್ಲ ಅಂತ. ನೀನು ಕೂಡ ಯಾವಾಗಲೂ ಅದಕ್ಕೆ ತಕ್ಕಂತೆ ನಡ್ಕೊಳ್ಳಿಲ್ಲ, ನಾನು ಬಲವಂತ ಕೂಡ ಮಾಡಲಿಲ್ಲ. ಆದರೆ ಈಗ ಇದನ್ನು ಧರಿಸು ಅಂತ ಕೇಳ್ತಿರುವೆ ಅಂತ ಕೈಯಲ್ಲಿರೋ ತಾಳಿಯನ್ನು ತೋರಿಸ್ತಾನೆ. ಕೀರ್ತಿ ಮಾತ್ರ ಮೌನವಾಗಿರ್ತಾಳೆ. ನಾನು ನಿನ್ನೊಂದಿಗೆ ಬೆಸೆದು ಹೋಗಿದ್ದೀನಿ ಕೀರ್ತಿ, ಆದರೆ ನೀನು ತಪ್ಪು ತಿಳ್ಕೊಂಡು ನನ್ನ ಬಳಿಗೆ ಬಂದಿರುವೆ. ಆದ್ದರಿಂದ ನಿನಗೆ ಮತ್ತೊಂದು ಅವಕಾಶವನ್ನು ನಾನು ನೀಡ್ತಾ ಇದ್ದೀನಿ. ಕೀರ್ತಿಯ ಕಣ್ಣಲ್ಲಿ ಸಣ್ಣದಾದ ಬೆಳಕು ಮೂಡುತ್ತೆ ಅವನ ಮಾತು ಕೇಳಿ. ಅದನ್ನು ರಿಷಿಯೂ ಕೂಡ ಗಮನಿಸಿ, ಮತ್ತೆ ನನ್ನ ಹೆಂಡತಿಯಂತೆ ನಡ್ಕೊಳ್ತೀಯಾ ಅಂತ ಕೇಳ್ತಾನೆ. ಕೀರ್ತಿಯಂತೂ ತುಂಬ ಸಂತೋಷದಿಂದ ಆತನನ್ನು ಅಪ್ಕೊಂಡು, ಪ್ರಾಮಿಸ್ ಬಾವಾ, ಇನ್ನೆಂದಿಗೂ ಕೂಡ ನಿನಗಿಷ್ಟ ಇಲ್ಲದ ಕೆಲಸನ ನಾನು ಮಾಡೋದೇ ಇಲ್ಲ ಅಂತ ಹಿಂದೆ ಸರಿದು ರಿಷಿ ಕೈಯಲ್ಲಿ ಪ್ರಮಾಣ ಮಾಡ್ತಾಳೆ. ನೀನು ಹಾಗಿದ್ರೆ ನನಗೆ ಯಾವುದೇ ಸಮಸ್ಯೆ ಇಲ್ಲ ಕೀರ್ತಿ ಅಂತ ಹೇಳ್ತಾ ತಾಳಿಯನ್ನು ತೆಗೆದು ಆಕೆಯ ಕುತ್ತಿಗೆಗೆ ಕಟ್ಟಿ ಮೇಜಿನ ಬಳಿ ಇರೋ ಕುಂಕುಮವನ್ನು ತಂದು ಕೀರ್ತಿಯ ಹಣೆಯ ಮೇಲೆ ಇಡ್ತಾನೆ. ಕೀರ್ತಿ ಅಂತೂ ತುಂಬ ಸಂತೋಷದಿಂದ ರಿಷಿಯನ್ನು ಅಪ್ಕೊಂಡು, ಸಾರಿ ಬಾಬಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಬಾವುಗಳಾಗ್ತಾಳೆ. ರಿಷಿಯು ಕೂಡ ಕೀರ್ತಿ ಸುತ್ತ ಕೈಗಳು ಹಾಕಿ ತುಂಬ ಸಂತೋಷ ಪಡ್ತಾನೆ. ಸ್ವಲ್ಪ ಸಮಯದ ನಂತರ ದೂರವಾಗಿ, ಇನ್ನು ಹೋಗಿ ಏನಾದರೂ ತಿಂದು ಮಲಗು ಕೀರ್ತಿ, ತುಂಬಾ ಆಯಾಸಗೊಂಡಿರ್ತೀಯ. ಹಸಿವಿಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ಸಂತೋಷದಿಂದ ಹೊಟ್ಟೆ ತುಂಬ ಹೋಗಿದೆ ನನಗೆ. ಆಹಾ, ಹಾಗಾದರೆ ಹೋಗಿ ಮಲಗು. ನಿನ್ನ ಕೆಲಸ ಮುಗಿಲಿಲ್ವೇ? ಮುಗ್ದಿದೆ. ಸರಿ, ಇವೆಲ್ಲವನ್ನು ತೆಗೆದುಕೊಂಡು ಹೋಗು, ನಾನು ಹೋಗಿ ಜ್ಯೂಸನ್ನು ತೊಗೊಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ರಿಷಿ ಸಣ್ಣದಾಗಿ ನಗ್ತಾ ಎಲ್ಲವನ್ನ ಸರಿಪಡಿಸಿ ಹೋಗಿ ಹಾಸಿಗೆ ಮೇಲೆ ಕೂತ್ಕೊಳ್ತಾನೆ. 5 ನಿಮಿಷಗಳಲ್ಲಿ ಕೀರ್ತಿ ಜ್ಯೂಸ್ ಗ್ಲಾಸ್ನೊಂದಿಗೆ ಬಂದು ಬಾವಾ ಅಂತ ರಿಷಿಯ ಮುಂದೆ ಇಡ್ತಾಳೆ. 5 ನಿಮಿಷಗಳವಳು ಬಂದಿದ್ದು ನೋಡಿ ರಿಷಿ ಅದನ್ನು ತಗೊಂಡು ಕುಡಿತಿದ್ರೆ ಕೀರ್ತಿ ಕೂಡ ಪಕ್ಕದಲ್ಲಿ ಕೂತು ಆ ಜ್ಯೂಸನ್ನು ಕುಡಿತಿರ್ತಾಳೆ. ಇಬ್ಬರು ಕುಡಿತಿದ್ದಂತೆ ದೀಪವನ್ನು ಆರಿಸಿ ಮಲಗಿರೋ ರಿಷಿ ಎದೆ ಮೇಲೆ ತಲೆಯನ್ನು ಇಟ್ಟು ಹತ್ತಿರಕ್ಕೆ ಬಂದು ಮಲ್ಕೊಳ್ತಾಳೆ. ಆಕೆ ಸುತ್ತ ಕೈಗಳನ್ನು ಹಾಕಿ ಇಷ್ಟಕ್ಕಾದರೂ ಕೀರ್ತಿಯಲ್ಲಿ ಬದಲಾವಣೆ ಬಂದಿದ್ದಕ್ಕಾಗಿ ಮನಸ್ಸಿನಲ್ಲೇ ದೇವರಿಗೆ ಧನ್ಯವಾದವನ್ನು ಹೇಳ್ತಾನೆ ರಿಷಿ. ಲೀಲಾ ಎದ್ದಿದ್ದಾಳೆ ಅಂತ ತಿಳಿದ್ರು ಯಾರು ಹೋಗಿ ನೋಡೋದಕ್ಕೆ ಮನಸ್ಸು ಮಾಡದೆ ಎಲ್ಲರೂ ಅಲ್ಲೇ ಇರ್ತಾರೆ. ಬೆಳಿಗ್ಗೆ ಬೇಗನೆ ಯಶ್, ಆರತಿ, ಕೀರ್ತಿ, ರಿಷಿ, ನೇತ್ರ, ಆದಿತ್ಯ ಹಾಗೂ ಮುರಾರಿ ಆಸ್ಪತ್ರೆಗೆ ಹೊರಡ್ತಾರೆ. ಶ್ರಾವಣಿಯವ್ರನ್ನ ಸಂಜೆ ಬರುವಂತೆ ಹೇಳಿರ್ತಾರೆ.
ಹಯಗ್ರೀವ್ ಇರುವಲ್ಲಿ ಮುಖ್ಯಮಂತ್ರಿಗಳನ್ನ ನೋಡಿ ಗಾಯತ್ರಿ ಅವರ ಬಗ್ಗೆ ಕೇಳಿದಾಗ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಹಯಗ್ರೀವ್ ಕೂಡ ಇನ್ನು ಪ್ರಜ್ಞೆಗೆ ಬಾರದಿರೋದ್ರಿಂದ ಎಲ್ಲರೂ ಹಾಗೆ ಹೊರಗಡೆ ಕಾಯ್ತಾ ಇರ್ತಾರೆ. ಆಸ್ಪತ್ರೆಗೆ ಬಂದಿದ ತಕ್ಷಣ ಇಬ್ಬರು ಒಟ್ಟಿಗೆ ಹಯಗ್ರೀವ್ನ ಹತ್ರ ಹೋಗೋದಕ್ಕೆ ಹೊರಟು ಹೊರಗಡೆ ಇರೋ ಕುಟುಂಬದ ಸದಸ್ಯರನ್ನು ನೋಡಿ ನಿಂತ್ಕೊಳ್ತಾರೆ ಗಾಯತ್ರಿ ಮತ್ತು ಸುವಿಕ್ಷಾ. ಅವರನ್ನ ನೋಡ್ತಾ ಇದ್ದಂತೆ ಮಾಮ್ ಅಂತ ಕೀರ್ತಿ ಮುಂಭಾಗಕ್ಕೆ ಬರ್ತಾ ಇದ್ದಂತೆ ಗಾಯತ್ರಿಯವರೊಂದಿಗೆ ಸುವಿಕ್ಷಾ ಕೂಡ ಆಘಾತಕ್ಕೆ ಒಳಗಾಗ್ಬಿಡ್ತಾಳೆ. ಸರಳವಾದ ಲೈಟ್ ವೇಟ್ ಮೆರೂನ್ ಮತ್ತು ಕ್ರೀಮ್ ಬಣ್ಣ ಮುದ್ರಿತ ಸೀರೆಯಲ್ಲಿ ಕುಂಕುಮದೊಂದಿಗೆ ಜಡೆಯನ್ನು ಹೆಣೆದು ಮುದ್ದಾಗಿರೋ ಕೀರ್ತಿಯನ್ನು ನೋಡಿ ಗಾಯತ್ರಿಯ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡುತ್ತೆ. ಅತ್ಗೆ ಅಂತ ಕೀರ್ತಿ ಕದಲಿಸೋದ್ರಿಂದ ಚೇತರಿಸ್ಕೊಂಡು, ಕೀರ್ತಿಯವರೇ, ನೀವು ಹೀಗೆ ತಯಾರಾದರೆ ತುಂಬ ಸುಂದರವಾಗಿದ್ದೀರಿ ಗೊತ್ತಾ ಅಂತ ಕಣ್ಣಿನ ತುದಿಯ ಕಾಡಿಗೆಯನ್ನು ತೆಗೆದು ಕೀರ್ತಿಯ ಕಿವಿಯ ಹಿಂದೆ ಇಡ್ತಾಳೆ. ಅದಕ್ಕೆ ದಯವಿಟ್ಟು ಕೀರ್ತಿ ಅವರೇ ಅಂತ ಕರಿಬೇಡಿ, ಕೀರ್ತಿ ಅಂತಾನೆ ಕರೀರಿ ಸಾಕು. ಹಾಂ ಸರಿ ಕೀರ್ತಿ ಅಂತ ಸಣ್ಣದಾಗಿ ನಗ್ತಾ ಹಾಗೆ ಬುಟ್ಟಿಯಲ್ಲಿರೋ ಕುಂಕುಮ ತೆಗೆದು ಕೀರ್ತಿ ನೆತ್ತಿಗಿಟ್ಟು ಅತ್ತೆ ಅಂತ ಕರೀತಾಳೆ. ಆಕೆ ಬೆಚ್ಚಿಬಿದ್ದು, ಕೀರ್ತಿ ನೀನೇನ ಇದು ಅಂತ ಸಣ್ಣದಾಗಿ ತಡ್ಕಾಡ್ತಿದ್ರೆ ಅವರ ಕೈಗಳು ಹಿಡಿದು, ನಾನೇ ಮಾಮ್, ನಿನಗೆ ಹೀಗಿದ್ರೆ ತಾನೇ ಇಷ್ಟ, ಇನ್ನೋಡು ಪ್ರತಿದಿನ ಹೀಗೆ ಇರ್ತೀನಿ ಅಂತಾಳೆ ನಗ್ತಾ. ಅತ್ತೆ ನೀವು ಮಾತಾಡ್ತಾ ಇರಿ ಅಂತ ಸುವಿಕ್ಷಾ ಒಳಗಡೆ ಹೋಗೋದಕ್ಕೆ ಮುಂದಾಗ್ತಾಳೆ. ಆರತಿ ಮೊಣಕೈಯಿಂದ ಯಶ್ ಹೊಟ್ಟೆಯಲ್ಲಿ ಚುಚ್ಚಿ ಸನ್ನೆ ಮಾಡ್ತಾಳೆ. ಇರು, ಅವ್ರು ಯಾವುದೋ ಕೆಲಸದಲ್ಲಿದ್ದಾರೆ, ಕ್ಷಮಿಸಿ ಅಂತ ಹೇಳಲು ಗಂಟೆ ಹಿಡಿಯುತ್ತದೆ. ಏನು ಯಶ್? ಸುವಿಕ್ಷಾ 1 ಮಿನಿಟ್ ಅಂತ ಕರಿತಾನೆ ಇರುಸು ಮುರುಸಿನಿಂದ. ನೇತ್ರ ಮುಂತಾದವರು ಕೂಡ ಯಶ್ ಕಡೆಗೆ ನೋಡ್ತಾ ಇರ್ತಾರೆ. ಸುವಿಕ್ಷಾ ಮಾತ್ರ ನೆಲದ ಕಡೆಗೆ ನೋಡ್ತಾ ಇಷ್ಟರಲ್ಲೇ ಬರ್ತೀನಿ ಯಶ್ ಅವರೇ ಅಂತ ಹೇಳಿ ಬಾಗಿಲನ್ನು ತೆಗೆದುಕೊಂಡು ಒಳಗೆ ಹೋಗ್ಬಿಡ್ತಾಳೆ. ಸುವಿಕ್ಷಾಳನ್ನ ನೋಡಿದಂತಹ ಮುಖ್ಯಮಂತ್ರಿಗಳು ಮೌನವಾಗಿ ಹೊರಗಡೆಗೆ ಹೋಗ್ತಾರೆ. ಸುವಿಕ್ಷಾ ಹಯಗ್ರೀವ್ ಹತ್ರ ಬಂದು ಇನ್ನೂ ಇಳದೇ ಇರೋದ್ರಿಂದ ಹಣೆ ಮೇಲೆ ಕುಂಕುಮ ಇಟ್ಟು ರಾಕ್ಷಸ ಅಂತ ಮೆಲ್ಲಗೆ ಕರೀತಾಳೆ. ಆಳವಾದ ನಿದ್ರೆಯಲ್ಲಿದ್ದರೂ ಆಕೆ ಕರೆಯು ಹೃದಯವನ್ನು ತಾಗಿ ಸಣ್ಣಗೆ ಚಲಿಸಿ ಕಣ್ಣುಗಳನ್ನ ತೆರೆದು ನೋಡ್ತಾ ಇದ್ದಂತೆ ತುಂಬಿಕೊಂಡಿರೋ ಹೆಂಡತಿ ರೂಪವನ್ನು ನೋಡಿ ಹಾಯಾಗನ್ಸುತ್ತೆ. ಹಳದಿ ಬಣ್ಣದಲ್ಲಿ ಹೊಡಿತಿರೋ ಸುವಿಕ್ಷಾ ಮುಖವನ್ನು ನೋಡಿ ಮನಸ್ಸಿಗೆ ಸ್ವಲ್ಪ ಹಾಯಾಗನ್ಸಿ ಆಕೆಯ ಕೈಯನ್ನು ತೆಗೆದುಕೊಳ್ತಾನೆ ತನ್ನ ಬಳಿಗೆ. ಹಿಡಿದುಕೊಂಡಿರೋ ಹಯಗ್ರೀವ್ ಕೈಯನ್ನು ನೋಡಿ ಹೀಗೆ ಹೇಗಿದೆ ರೀ ಅಂತ ಗಾಯವನ್ನು ಸಣ್ಣದಾಗಿ ಮುಡ್ತಾಳೆ. ಅಂತ ತಲೆಯನ್ನು ಆಡಿಸ್ತಾನೆ ಅಷ್ಟೆ. ಪ್ರಭು, ನಿಮಗೆ ಗೊತ್ತಾ, ನಿಮ್ಮ ತಂಗಿಯವರು ತುಂಬ ಸುಂದರವಾಗಿ ಬಂದಿದ್ದಾರೆ, ಅಷ್ಟೇ ಅಲ್ಲ ಯಶ್ ಅವರು ಕೂಡ ನನ್ನ ಜೊತೆ ಮಾತಾಡಿದ್ರು ಅಂತ ಸ್ವಲ್ಪ ಸಂತೋಷದಿಂದ ಹೇಳ್ತಾಳೆ. ಸುವಿಕ್ಷಾಳಿಗೆ ವಿಷಯಗಳೇನು ಸರಿಯಾಗಿ ತಿಳಿಲಿಲ್ಲ ಅಂತ ಅರ್ಥ ಆಗಿ ಇಲ್ಲಿಗೆ ಬಾ ಅನ್ನುವಂತೆ ಕಣ್ಣುಗಳನ್ನ ಮಿಟುಕಿಸ್ತಾನೆ. ಸುವಿಕ್ಷಾ ತನ್ನ ತಲೆಯನ್ನು ಸ್ವಲ್ಪ ಮುಂಭಾಗಕ್ಕೆ ಬಾಗಿಸ್ತಾಳೆ. ಆಕೆ ಹಣೆ ಮೇಲೆ ಮುತ್ತಿಟ್ಟು ಕೆನ್ನೆ ಮೇಲೂ ಸಹ ಮುತ್ತಿಡ್ತಾನೆ. ಸುವಿಕ್ಷಾ ಅಂತೂ ನಾಚಿ ನೀರಾಗ್ತಾ ಅದು ತನಗೆ ಹೊಸದಾಗನ್ಸುತ್ತೆ. ಯಾಕಂದರೆ ಯಾವಾಗಲೂ ರಾಕ್ಷಸ ಮುತ್ತಿಟ್ಟರೆ ಬಿಗಿದ್ಕೊಳ್ಳೋದು ಅಥವಾ ಇರುಸು ಮುರುಸಿನಿಂದ ಸರಿದು ಹೋಗೋದು ಈ ರೀತಿ ಮಾಡ್ತಾ ಇದ್ಲು. ಆದರೆ ಈಗ ನಾಚಿಕೆ ಅಂದರೆ ಏನಂತ ತಿಳಿದು ರೆಪ್ಪೆಗಳನ್ನ ಮುಚ್ಚಿಕೊಂಡು ಮೌನವಾಗಿ ಇರ್ತಾಳೆ. ಹಯಗ್ರೀವ್ ಆಕೆಯ 2 ಕೆನ್ನೆಗಳ ಮೇಲೆ ಪ್ರೀತಿಯಿಂದ ಮುತ್ತುಗಳನ್ನ ಇಟ್ಟು ಅಗ್ರಹಾರ ಅಂತ ಮೆಲ್ಲಗೆ ಕರೀತಾನೆ. ರಾಬಿನ್ ಇದಾನಾ? ಹೌದು ಇದ್ದಾರೆ. ಹಾಗಾದರೆ ರಾಬಿನನ್ನು ಲ್ಯಾಪ್ಟಾಪನ್ನು ತಗೊಂಡು ಇಲ್ಲಿಗೆ ಬರುವಂತೆ ಹೇಳು. ಹಾಗೆ 1 ಗಂಟೆ ಯಾರೂ ತೊಂದರೆಗೊಳಿಸ್ಬೇಡಿ ಅಂತ ಹೇಳಿಬಿಡು ಎಲ್ರಿಗೂ. ನಿಮಗೆ
ಆರೋಗ್ಯ ಸರಿಯಿಲ್ಲದ ಸಮಯದಲ್ಲೂ ಕೂಡ ಯಾಕ್ರಿ ನಿಮಗೆ ಈ ಕೆಲಸಗಳೆಲ್ಲ? ಐಮ್ ಫೈನ್ ಅಗ್ರಹಾರ. ನೀನು ನಾನು ಹೇಳಿದ್ದನ್ನು ಮಾಡು. ನಾನು ಹೇಳಿದ್ದನ್ನು ಮಾಡ್ತೀಯಾ ಇಲ್ವಾ ಅಂತ ಸ್ವಲ್ಪ ಸಿಟ್ಟಿನಿಂದಾನೇ ಹೇಳ್ತಾನೆ ಅವಳು ಕೇಳಲಿ ಅಂತ. ಸುಭಿಕ್ಷಾ ತನ್ನ ಮುಖವನ್ನು ಮುದುಡ್ಕೊಂಡು ಹ್ಞೂ ಸರಿ ಅಂತ ಕೈಯನ್ನು ಎಳ್ಕೊಂಡು ಹೊರಗಡೆ ಹೋಗ್ತಾಳೆ. ಹೋಗ್ತಿರೋ ಸುಭಿಕ್ಷಾಳ ಕಡೆ ನೋಡಿ ಅಸಹನೆಯಿಂದ ಮುಖವನ್ನು ಮಾಡ್ತಾನೆ. ಸುಭಿಕ್ಷಾ ಹೊರಗೆ ಬರೋದೇ ಪಕ್ಕದಲ್ಲಿ ಸ್ಟಿಫಾಗಿ ನಿಂತಿರೋ ರಾಬಿನ್ನನ್ನು ನೋಡಿ ಹತ್ರಕ್ಕೆ ಹೋಗಿ ನಿಮ್ಮ ಸರ್ ಕರಿತಾ ಇದ್ದಾರೆ ಅಂತ ಸ್ವಲ್ಪ ಕೋಪದಿಂದಾನೇ ಹೇಳ್ತಾಳೆ. ಓಕೆ ಮೇಡಮ್, ನಾನು ಹೋಗ್ತೀನಿ ಅಂತ ಹೋಗೋದಕ್ಕೆ ಆತ ಮುಂದಾಗ್ತಾ ಇದ್ದರೆ ಹಾಗೆಯೇ ಆ ಲ್ಯಾಪ್ಟಾಪ್ ಅಂತೆ ಅದನ್ನು ತಗೊಂಡು ಹೋಗಿ ಅಂತ ಹೇಳಿ ಗಾಯಿ ಹತ್ರ ಬಂದು ಕೂತ್ಕೊಳ್ತಾಳೆ ತನ್ನತ್ತೆ ಬಳಿ. ರಾಬಿನ್ ಕೆಳಗೆ ಹೋಗಿ ಕಾರ್ನಲ್ಲಿ ಲ್ಯಾಪ್ಟಾಪನ್ನು ತಗೊಂಡು ಹಯಗ್ರೀವನ ಹತ್ತಿರಕ್ಕೆ ಹೋಗ್ತಾನೆ. ಅಷ್ಟರಲ್ಲಾಗಲೇ ಮೀಟಿಂಗ್ ಅಂತ ಪಿಗೆ ಫೋನ್ ಮಾಡ್ತಾ ಇದ್ದರೆ ಗಾಯತ್ರಿಯೇ ಬೇಡ್ಕೊಂಡು ಮುಖ್ಯಮಂತ್ರಿಗಳನ್ನ ಕಳಿಸ್ಬಿಡ್ತಾಳೆ. ಸುತ್ತಲೂ ಇರೋ ಭದ್ರತೆಯನ್ನು ನೋಡುತ್ತಾ ಸ್ವಲ್ಪ ಅಸಹನೆ ಅಂತ ಅನಿಸ್ಬಿಡುತ್ತೆ ಸುಭಿಕ್ಷಾಗೆ. ಆದರೆ ಇವರು ಇಲ್ದಿದ್ರೆ ಅಪಾಯ ಅಂತ ಯೋಚಿಸಿ ಗಾಯತ್ರಿ ಅವರೊಂದಿಗೆ ಮಾತಿನಲ್ಲೇ ನಿರತಳಾಗ್ತಾಳೆ. ಗಾಯತ್ರಿ ಪಕ್ಕದಲ್ಲಿ ಕೂತು ಕೀರ್ತಿ ಮುಂತಾದವರೊಂದಿಗೆ ಮಾತಾಡ್ತಾ ಇರುವಂತಹ ಸುಭಿಕ್ಷಾಳನ್ನ ನೋಡಿ ಯಶ್ ತನ್ನ ಗಂಟಲನ್ನು ಈ ಬಾರಿ ಸರಿ ಮಾಡ್ಕೊಂಡ್ಬಿಟ್ಟು ಸುಭಿಕ್ಷಾ ಅಂತ ಮೆಲ್ಲಗೆ ಕರೀತಾನೆ. ಯಶ್ ಆ ರೀತಿ ಕರಿತಾ ಇದ್ದಂತೆ ಭಯ ಅನಿಸಿದ್ರು ತಲೆಯನ್ನು ತಿರುಗಿಸಿ ಯಶ್ ಕಡೆಗೆ ನಿಧಾನವಾಗಿ ನೋಡ್ತಾಳೆ. ಅದು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಹಾಗೆ ಬರ್ತೀಯಾ ಅಂತ ಕೇಳ್ತಾನೆ. ಗಾಯತ್ರಿ, ಆರತಿ ಈ ಥರ ಎಲ್ಲರೂ ಕೂಡ ಇಬ್ಬರನ್ನು ನೋಡ್ತಾ ಇರ್ತಾರೆ. ಸುಭಿಕ್ಷಾ ಸ್ವಲ್ಪ ಭಯಪಟ್ಟರು ನನ್ನ ರಾಕ್ಷಸ ಇದ್ದಾನಪ್ಪ ಎಂಬ ಧೈರ್ಯದಿಂದ ಹ್ಞೂ ಸರಿ ಎಂಬಂತೆ ತಲೆಯನ್ನು ಆಡಿಸಿ ಮೇಲಕ್ಕೆ ಏಳ್ತಾಳೆ. ಸುಭಿಕ್ಷಳನ್ನು ಕರ್ಕೊಂಡು ಮೂಲೆಗೆ ಬಂದು ನಿಂತ್ಕೊಳ್ತಾರೆ. ಯಶ್ ಸ್ವಲ್ಪ ಹಿಂಜರಿದ್ರು ಆಳವಾದ ಉಸಿರನ್ನು ತಗೊಂಡು ಅದನ್ನು ಬಿಟ್ಟು ಸುಭಿಕ್ಷಾ ಕೈಯನ್ನು ಹಿಡಿದು ಸಾರಿ ಸುಭಿಕ್ಷಾ ಅಂತ ಮನಸ್ಸಿನಿಂದ ಹೇಳ್ತಾನೆ. ಯಶ್ ಕ್ಷಮಿಸಿ ಅಂತ ಹೇಳ್ತಿದ್ದಂತೆ ಸುಭಿಕ್ಷಾ ಸ್ವಲ್ಪ ಆಶ್ಚರ್ಯ ಪಟ್ಟರೂ ಕೂಡ ಇರುಸು ಮುರುಸಿನಿಂದ ನೀವು ನನಗೆ ಕ್ಷಮಿಸು ಅಂತ ಕೇಳೋದು ಏನು ಯಶ್ ಅವರೇ ಅಂತ ಅಂತಾಳೆ. ನಿಜವಾಗಿಯೂ ಸುಭಿಕ್ಷಳನ್ನು ಹತ್ತಿರದಿಂದ ನೋಡ್ತಿದ್ರೆ ಸ್ವಲ್ಪ ತಾಯಿಯ ಕಣ್ಣುಗಳು ನೋಡಿದಂತೆಯೇ ಅನಿಸಿ ರಕ್ತ ಸಂಬಂಧ ಅಂದರೆ ಇಷ್ಟೇ ಇರಬಹುದು ಅಂತ ಅಂದ್ಕೊಂಡು ಇಲ್ಲ ಸುಭಿಕ್ಷಾ, ನಾನು ನಿನ್ನ ವಿಷಯದಲ್ಲಿ ತುಂಬ ತಪ್ಪನ್ನು ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಪಬ್ನಲ್ಲಿ ಕೂಡ ಬೇಕಂತಾನೇ ಬಿಟ್ಟುಬಿಟ್ಟೆ. ಆದರೆ ನಿನ್ನನ್ನು ಅಪಾಯದಲ್ಲಿ ಇಡಬೇಕು ಅಂತ ಮಾತ್ರ ಅಂದ್ಕೊಂಡಿರಲಿಲ್ಲ. ಪ್ರಾಮಿಸ್, ನೀನು ಸುರಕ್ಷಿತವಾಗಿರ್ತೀಯಾ ಅಂತ ಅಂದ್ಕೊಂಡೆ. ಆದರೆ ಹೀಗೆ ಸಂಭವಿಸುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನನಗೆ ನಿನ್ನ ಮೇಲೆ ಎಷ್ಟು ಕೋಪ ಇದ್ದರೂ ನಿನ್ನ ಪ್ರಾಣವನ್ನು ತೆಗಿಬೇಕು ಅಂತ ನಾನು ಯಾವತ್ತಿಗೂ ಅಂದ್ಕೊಂಡಿರಲಿಲ್ಲ ಅಂತ ಬೇಸರದಿಂದಾನೇ ಹೇಳ್ತಾನೆ. ನಿಜಕ್ಕೂ ಮನುಷ್ಯರು ಬೇಸರಗೊಂಡೇ ನೋಡಲಾಗದ ಸುಭಿಕ್ಷಾ ಯಶ್ನ ಮಾತುಗಳಿಗೆ ಇನ್ನು ಕರಗಿ ಹೋಗಿ ತನ್ನ ಕೈಯಲ್ಲಿರೋ ಯಶ್ ಕೈಯನ್ನು ಸೆಳೆದಾಗಿ ಒತ್ತುತ್ತಾ ಪರವಾಗಿಲ್ಲ ಯಶ್ ಅವರೇ, ನಿಮ್ಮನ್ನು ನಾನು ಎಂದಿಗೂ ಕೂಡ ಕೆಟ್ಟದಾಗಿ ಯಾವತ್ತಿಗೂ ಊಹಿಸ್ಕೊಂಡಿಲ್ಲ. ನಿಮ್ಮ ಮೇಲೆ ನನಗೆ ಯಾವುದೇ ಕೋಪನೂ ಇಲ್ಲ. ನೀವು ಯಾವುದೇ ರೀತಿ ಬೇಸರನ ಮಾಡ್ಕೊಬೇಡಿ ಅಂತ ಮೆಲ್ಲಗೆ ಹೇಳ್ತಾಳೆ. ನೀನು ನಿಜವಾಗಿಯೂ ಹೀಗೆ ಹೇಳ್ತಿದ್ಯಾ ಸುಭಿಕ್ಷಾ? ನಿಜ ಯಶ್ ಅವರೇ, ಆದರೆ ನನ್ನದು ಒಂದೇ ಒಂದು ಮಾತು. ಹಾಂ, ಏನು ಹೇಳು? ಮತ್ತು ಹೇಳಿದ ನಂತರ ನೀವು ಕೋಪದಿಂದ ನನ್ನ ಮೇಲೆ ಅರಚಬಾರ್ದು.
ಅಂತಿದ್ರೆ ಸಣ್ಣ ಮಗುವಿನಂತೆ ಇಟ್ಟಿರುವ ಆಕೆ ಮುಖವನ್ನು ನೋಡಿ, ಇಲ್ಲ, ಇನ್ನೆಂದಿಗೂ ನಿನ್ನ ಮೇಲೆ ನಾನು ಅರ್ಚೋದಿಲ್ಲ, ಪ್ರಾಮಿಸ್ ಮಾಡಿದೆ ಅಲ್ವಾ ಹೇಳು ಅಂತ ಸಣ್ಣದಾಗಿ ನಗುವನ್ನು ಬೀರ್ತಾನೆ. ಆತನ ನಗುವನ್ನು ನೋಡಿ ಸ್ವಲ್ಪ ಧೈರ್ಯವನ್ನು ತಂದುಕೊಂಡು, ಅದು ನೀವು ಆರತಿಯನ್ನು ಹೆಚ್ಚು ತೊಂದರೆಗೊಳಿಸ್ಬೇಡಿ, ಅವಳು ತುಂಬ ಬೇಸರ ಮಾಡ್ಕೊಳ್ತಾಳೆ, ಅದು ನಿಮ್ಮಿಬ್ಬರಿಗೂ ಒಳ್ಳೆಯದಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅಂತಾಳೆ. ಯಶ್ ಆರತಿಯನ್ನು ನೋಡಿ, ನನ್ನ ಪ್ರೀತಿ ಅವಳಿಗೆ ಅರ್ಥ ಆಗ್ತಾ ಇಲ್ಲ ಸುಭಿಕ್ಷಾ ಅಂತಾನೆ. ಪ್ರೀತಿಯನ್ನು ನೀವು ಅಂದ್ಕೊಳ್ತೀರಿ, ಆದರೆ ಅದು ಹಿಂಸೆ ಅಂತ ಅವಳು ಅಂದ್ಕೊಳ್ತಾಳೆ. ಯಶ್ ಅವರೇ, ಈ ಎರಡರಲ್ಲಿ ಯಾವುದು ಸರಿ ಎಂಬುದನ್ನು ನೀವೇ ತೀರ್ಮಾನಿಸಿ. ತನಗೆ ಅರ್ಥವಾಗುವಂತೆ ಅವನಿಗೆ ಹೇಳಿ. ಹಾಗೆ ಆದರೆ ನೀನು ಅವರೇ ಅಂತ ಗೌರವವನ್ನು ನೀಡಬೇಡಿ. ಕಾಲ್ ಮೀ ಯಶ್. ಏನೋ ಎಲ್ಲರೂ ಬದಲಾಗ್ತಿದ್ದಾರೆ ಅಂತ ಟಕ್ಕನೆ ಹೇಳಿ ನಾಲಿಗೆಯನ್ನು ಕಚ್ಕೊಂಡ್ಬಿಡ್ತಾರೆ. ಅದೇನಿಲ್ಲ, ಜಸ್ಟ್ ಅರಿವಿಗೆ ಬಂದಿದೆ ಅಷ್ಟೇ ನಮ್ಮೆಲ್ರಿಗೂ ಈಗ. ಹೌದಾ, ಏನು ತಿಳಿತು ಅಷ್ಟೊಂದು? ಅದು ಅಣ್ಣಯ್ಯ ನಿನಗೆ ಎಲ್ಲವನ್ನ ಹೇಳ್ತಾನೆ ಬಿಡು. ಹೌದಾ, ಸರಿಯಾಗಿದ್ರೆ. ಆದರೆ ನಾನು ಹೇಳಿದಂಥ ಮಾತಿನ ಬಗ್ಗೆ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ನೀವು. ಸರಿ ಅಂತ ಸುಭಿಕ್ಷಾ ಕೈಯನ್ನು ಹಿಡಿದು ತಾಯಿ ಹತ್ರ ಕರ್ಕೊಂಡು ಬಂದು, ಮಾಮ್, ನಾನು ಸುಭಿಕ್ಷಾಳಿಗೆ ಸಾರಿ ಹೇಳಿದೆ, ಅವರು ಕೂಡ ನನ್ನ ಕ್ಷಮೆಯನ್ನು ಸ್ವೀಕರಿಸಿದಾಳೆ ಅಂತಾನೆ ಸ್ವಲ್ಪ ಸಂತೋಷದ ನಗುವಿನೊಂದಿಗೆ. ಎಲ್ಲರೂ ಕೂಡ ಸಂತೋಷದಿಂದ ಹೌದಾ ಅಂತ ಅಂತಾರೆ. ಆರತಿ ಮಾತ್ರ ನಿಜವಾಗಿಯೂ ಯಶ್ ಅಂತ ಕಾತುರದಿಂದ ಎದ್ದು ಕೇಳ್ತಾಳೆ. ಹೌದು ಆರತಿ, ನಾನು ಯಶ್ ಸ್ನೇಹಿತರಾದ್ವು ಅಂತಾಳೆ ಸುಭಿಕ್ಷಾ ನಗ್ತಾ. ಆದರೆ ಯಶ್ ಸುಭಿಕ್ಷಾ ಅಂತ ಕರಿತಿರುವೆ ಏನಂತ ಅಂತ ಕೇಳ್ತಾರೆ ಗಾಯತ್ರಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.